ಚಿಕ್ಕಬಳ್ಳಾಪುರ ಜಿಲ್ಲೆಯ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನಕ್ಕೆ ವಾಟದ ಹೊಸಹಳ್ಳಿ ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ವಿವಾದವಾಗಿ ಬದಲಾಗಿದೆ. ಇವತ್ತು ಗೌರಿಬಿದನೂರು ತಾಲೂಕು ಕಚೇರಿಗೆ ರೈತರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ರೈತರನ್ನ ತಡೆದಿದ್ದಾರೆ ಪೊಲೀಸರು. ಈ ವೇಳೆ ವಾಗ್ವಾದ ಆಗಿದೆ. ಶಾಸಕ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಯನ್ನು ಕೂಗಿದ್ದಾರೆ. ಕಾಲ್ನಡಿಗೆ ಜಾಥಾ ಮೂಲಕ ಬಂದು ರೈತರು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ. ವಾಟದ ಹೊಸಹಳ್ಳಿ ಕೆರೆಯ ನೀರನ್ನ ಆ ಕೆರೆಯ ಅಚ್ಚುಕಟ್ಟು ಪ್ರದೇಶ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಇವರಿಗೆ ಮಾತ್ರ ಸಿಗಬೇಕದು, ನಗರಕ್ಕೆ ಕೊಂಡೊಯ್ಯೋದಕ್ಕೆ ನಾವು ಬಿಡಲ್ಲ ಅಂತ ರೈತರು ಕೇಳ್ತಾ ಇರೋದು. ಅಂದ್ರೆ ಕೃಷಿ ಚಟುವಟಿಕೆಗೆ ಬಳಕೆಯಾಗಬೇಕಾಗಿರುವಂತ ನೀರನ್ನ ಗೌರಿಬಿದನೂರಿಗೆ ತೆಗೆದುಕೊಂಡು ಹೋಗಬಾರದು. ಇದರ ಹಿಂದೆ ಶಾಸಕರಿದ್ದಾರೆ. ಆ ಶಾಸಕರ ಕಾರ್ಯವೈಖರಿಯ ಬಗ್ಗೆ ವಾಟದ ಹೊಸಹಳ್ಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ನೋಡ್ತಾ ಇದ್ರಿ. ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮೊನ್ನೆಯೂ ಪ್ರತಿಭಟನೆ ಆಗಿತ್ತು ವಾಟದ ಹೊಸಹಳ್ಳಿಯಲ್ಲಿ, ಗಲಾಟೆ ಎಲ್ಲ ಆಗಿತ್ತು. ಇವತ್ತು ಪ್ರತಿಭಟನೆ ಬೇರೆ ರೂಪವನ್ನು ಪಡ್ಕೊಂಡಿದೆ. ಪೊಲೀಸರು ತಡೆಯುವಂತ ಪ್ರಯತ್ನವನ್ನು ಮಾಡಿದರೆ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಈಗ ಪ್ರತಿಭಟನೆ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಮೊನ್ನೆಯೂ ಕೂಡ ಪ್ರತಿಭಟನೆಯಾಗಿತ್ತು. ಇದನ್ನು ಬಗೆಹರಿಸೋದೇ, ಈ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಏನಾದರೂ ಯೋಚನೆಗಳಾಗಿದೆಯಾ? ಖಂಡಿತ ರಕ್ಷತ್, ಇದರ ಸದ್ಯಕ್ಕಂತೂ ಇದರ ಬಗ್ಗೆ ಬಗೆಹರಿಸೋ ಪ್ರಯತ್ನಗಳು ಯಾವುದೇ ಕಾರಣ ಆಗಿಲ್ಲ. ಯಾಕಂತಂದ್ರೆ ಇದರಲ್ಲಿ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಇದ್ದಾರೆ. ಅವರು ಈ ರೈತರನ್ನ ಕರೆಸಿ ಮಾತನಾಡುವಂಥದ್ದಾಗ್ಲಿ ಅಥವಾ ಸಭೆ ಕರೆಯುವಂಥದ್ದು ಯಾವ ಪ್ರಯತ್ನ ಕೂಡ ಮಾಡದೇ ಇರೋದ್ರಿಂದ ಈ ರೈತರ ಒಂದು ಕಿಚ್ಚು ಇವತ್ತು ಹೆಚ್ಚಾಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಏನು ಗೌರಿಬಿದನೂರು ತಾಲೂಕಿನ ವಾಡದಹೊಸಳ್ಳಿ ಕೆರೆ ನೀರನ್ನ ತಗೊಂಡೇ ಹೋಗ್ತೀನ ಅಂತ ಅನ್ನೋ ಮಟ್ಟದಲ್ಲಿ ಏನು ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಒಂದು ನಿಲುವನ್ನು ತೆಗೆದುಕೊಂಡಿರೋದಕ್ಕೆ ಏನು ವಾಡದಹೊಸಳ್ಳಿ ಅಚ್ಚುಕಟ್ಟುದಾರರ ಏನಿದ್ದಾರೆ ರೈತರಿದ್ದಾರೆ ಅವರೆಲ್ಲರೂ ಈಗ ಆಕ್ರೋಶ ವ್ಯಕ್ತಪಡಿಸಿ ಸುಮಾರು 26 ಕಿಲೋಮೀಟರ್ ಇವತ್ತು ಬೆಳಗ್ಗೆಯಿಂದನೇ ಪಾದಯಾತ್ರೆ ಮಾಡಿ ಬಂದಿರತಕ್ಕಂಥದ್ದು. ಸುಮಾರು 26 ಕಿಲೋಮೀಟರ್ ನಡ್ಕೊಂಡೇ ಬಂದು ಈಗ ತಾಲೂಕು ಕಚೇರಿ ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ಕೂಡ ಪೊಲೀಸರು ಮತ್ತೆ ಇವರು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೀತದೆ. ಸಾಕಷ್ಟು ನೂಕಾಟ ತಳ್ಳಾಟ ಎಲ್ಲ ನಡೀತದೆ. ನಂತರ ಕೊನೆಗೆ ಶಾಂತಿಯಾಗಿರ್ತಕ್ಕಂಥ ಹೋರಾಟಗಾರರು ತಾಲೂಕು ಕಚೇರಿ ಎದುರುನೇ ಈಗ ಅನಿರ್ದಿಷ್ಟಾವಧಿ ಧರಣಿಯನ್ನ ನಡೆಸ್ತಾ ಇರತಕ್ಕಂಥದ್ದು. ರಕ್ಷಕ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.